ರಾಜ್ಯಸಭೆಯ ಸಭಾಪತಿ ಜಗದೀಪ್ ಧನ್ಕರ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಏಕಾಏಕಿ ರಾಜೀನಾಮೆ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೆ ರಾಜೀನಾಮೆ ಕೊಟ್ಟರು? ಒತ್ತಡ ಇತ್ತ? ಈಗ ಸಂವಿಧಾನಿಕವಾಗಿ ಯಾವ ಪ್ರಕ್ರಿಯೆ ಆಗತ್ತೆ? ಚುನಾವಣೆ ಘೋಷಣೆ ಆದರೆ ಯಾರು ಆ ಸ್ಥಾನಕ್ಕೆ ಬಂದು ಕೂರ್ತಾರೆ? 5-6 ಜನರ ಹೆಸರು ಹರಿದಾಡ್ತಿದೆ. ಈ ಪೈಕಿ ಅಚ್ಚರಿ ಅಂದರೆ ಇಬ್ಬರು ಕನ್ನಡಿಗರ ಹೆಸರು ಕೂಡ ಕೇಳಿ ಬರ್ತಿದೆ. ಆ ಇಬ್ಬರು ಯಾಕೆ ಅಂದರೆ ಅದಕ್ಕೂ ಕೂಡ ಒಂದಷ್ಟು ರಾಜಕೀಯ ವ್ಯತ್ಯಾಸಗಳು, ಬಿಜೆಪಿಗೆ ಅಗತ್ಯವಿರುವಂತಹ ಒಂದಷ್ಟು ಬೆಳಕು ಕಾಣ್ತಾ ಇದೆ. ಹಾಗಿದ್ರೆ ಜಗದೀಪ್ ಧನ್ಕರ್ ಅವರು ಯಾಕೆ ರಿಸೈನ್ ಮಾಡಿದ್ರು? ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೋಚರಿಸ್ತಿರುವಂಥದ್ದು ಸಂವಿಧಾನದ 67ನೇ ಎ ವಿಧಿಯ ಪ್ರಕಾರ ವೈದ್ಯಕೀಯ ಸಲಹೆಯನ್ನು ಪಾಲಿಸೋಕ್ಕೋಸ್ಕರ ಮತ್ತು ಆರೋಗ್ಯವನ್ನು ನೋಡ್ಕೊಳ್ಳೋದಕ್ಕೋಸ್ಕರ ನಾನು ರಿಸೈನ್ ಮಾಡ್ತಿದ್ದೀನಿ, ಸಾಕಷ್ಟು ಕಲ್ತಿದ್ದೀನಿ ಅಂತ ಹೇಳ್ಬಿಟ್ಟು ಪ್ರಧಾನಿ ಮೋದಿ ಸೇರಿದಂತೆ ಒಂದಷ್ಟು ನಾಯಕರಿಗೆ ಥ್ಯಾಂಕ್ಸ್ ಕೂಡ ಹೇಳಿದ್ದಾರೆ ಜಗದೀಪ್ ಧನ್ಕರ್ ಅವರು. ಆದರೆ ಇನ್ನು ಮೇಲೆ ರಾಷ್ಟ್ರಪತಿಗಳು ಸಂವಿಧಾನದ 63 ಮತ್ತು 71ನೇ ವಿಧಿಯ ಪ್ರಕಾರ 2ನೇ ಅತ್ಯುನ್ನತ ಸಂವಿಧಾನಿಕ ಹುದ್ದೆಗೆ ಚುನಾವಣೆ ಘೋಷಣೆ ಮಾಡ್ತಾರೆ. ಚುನಾವಣೆ ಘೋಷಣೆ ಮಾಡಿದ್ರೆ ಏನಾಗುತ್ತೆ? ಲೋಕಸಭೆಯ 543 ಮತ್ತು ರಾಜ್ಯಸಭೆಯ 245 ಒಟ್ಟು 788 ಮತಗಳನ್ನು ಇಟ್ಟುಕೊಂಡು ಆ ಮತಗಳಿಗೆ ಚುನಾವಣೆ ಘೋಷಣೆ ಆಗುತ್ತೆ. ಆ 788 ಮತದಾರರು ಯಾರನ್ನ ಆಯ್ಕೆ ಮಾಡ್ಕೋತಾರೋ ಅವರು ರಾಜ್ಯಸಭೆಯ ಸಭಾಪತಿ ಆಗ್ತಾರೆ. ಇದು ಒಂದು ಲೆಕ್ಕ. ಆದರೆ ಕಾಂಗ್ರೆಸ್ ಬಹುಮುಖ್ಯ ಕಾರಣಗಳನ್ನು ಕೊಡ್ತಿದೆ. ಬಹುಮುಖ್ಯವಾಗಿ 3 ಕಾರಣ ನೋಡಿ. ಇಡೀ ಸ್ವತಂತ್ರ ಭಾರತದ ರಾಜಕೀಯ ಚರಿತ್ರೆಯಲ್ಲಿ ರಾಜ್ಯಸಭೆಯ ಸಭಾಪತಿಯನ್ನ ಕೆಳಗಿಳಿಸೋದಕ್ಕೆ, ಪದಚ್ಯುತಿಗೊಳಿಸೋದಕ್ಕೆ ನಿರ್ಣಯವನ್ನು ತಗೊಂಡಿದ್ದದ್ದು ಇದೇ ಜಗದೀಪ್ ಧನ್ಕರ್ ಅವರ ವಿರುದ್ಧ. ಅನಂತರದಲ್ಲಿ ರಾಜ್ಯಸಭೆಯ ಉಪಸಭಾಪತಿಯಾಗಿದ್ದಂತಹ ಹರಿವಂಶ್ ನಾರಾಯಣ್ ಸಿಂಗ್ ಅವರು ಅದನ್ನು ತಿರಸ್ಕರಿಸಿದ್ರು. ಪದಚ್ಯುತಿ ಆಗಲಿಲ್ಲ. ಯಾಕೆ ಈ ಪ್ರಯತ್ನ ಆಯಿತು? 2022ರಿಂದ ಇಲ್ಲಿಯ ತನಕ ಅಧಿಕಾರ ಸ್ವೀಕಾರ ಮಾಡಿದ್ದು ಆಗಸ್ಟ್ 2022ರಿಂದ. ಅಲ್ಲಿಂದ ಇಲ್ಲಿಯ ತನಕ ಇವ್ರ ಮೇಲೆ ಒಂದು ಕಣ್ಣಿತ್ತು. ಇನ್ನೂ ಒಂದು ಲೆಕ್ಕ ನೋಡೋಣ. ಇವರಿಗೆ 74 ವರ್ಷ ವಯಸ್ಸಾಗಿತ್ತು, 75 ಅಲ್ಲಿ ತನಕ ಏಜ್ ಲಿಮಿಟ್ ಇತ್ತು, ಇನ್ನೂ 1 ವರ್ಷ ಮಾಡ್ಬೋದಿತ್ತು. ಆದರೂ ಏಕಾಏಕಿ ಯಾಕಾಯಿತು? ಇದಕ್ಕೆ 2ನೇ ಕಾರಣ ಅಂತ ಗುರುತಿಸೋದು ಕಾಂಗ್ರೆಸ್ನ ಜೈರಾಮ್ ರಮೇಶ್ ಅವರು ಮಾಡ್ತಿರುವಂತಹ ಆರೋಪ. ಸೋಮವಾರ ರಾಜ್ಯಸಭೆಯ ವ್ಯವಹಾರಗಳ ಸಲಹಾ ಸಮಿತಿ ಸಭೆಯನ್ನ ಧನ್ಕರ್ ಅವರು ಕರೆದಿದ್ರು. ಆದರೆ ಆ ಸಭೆಗೆ ಬಹುಮುಖ್ಯವಾಗಿ ಸದನದ ನಾಯಕ JP ನಡ್ಡಾ ಅವರು ಭಾಗಿಯಾಗಬೇಕಿತ್ತು. ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಭಾಗಿಯಾಗಬೇಕಿತ್ತು. ಇಬ್ಬರೂ ಕೂಡ ಹೋಗೋದಿಲ್ಲ. ಯಾರು ಕರೆದಿದ್ದು? ಈ ದೇಶದ 2ನೇ ಅತ್ಯುನ್ನತ ಸಂವಿಧಾನಿಕ ಹುದ್ದೆಯಲ್ಲಿ ಕೂತಂತಹ ಜಗದೀಪ್ ಧನ್ಕರ್ ಅವರು ಕರೆದಿದ್ರು, ಹೋಗಲಿಲ್ಲ. ತುಂಬಾ ಕೋಪ ಮಾಡ್ಕೊಂಡಿದ್ರು ಅವತ್ತು ಧನ್ಕರ್ ಅವರು. ಅವತ್ತು ಏನೋ ಆಗಿದೆ, ಆ ಕಾರಣಕ್ಕೋಸ್ಕರನೇ ಬಿಜೆಪಿಯ ಒತ್ತಡಕ್ಕೆ ಮಣಿದು ಧನ್ಕರ್ ಅವರು ರಾಜೀನಾಮೆ ಕೊಟ್ಟಿರಬಹುದು ಅಂತ ಜೈರಾಮ್ ರಮೇಶ್ ಅವರು ಆರೋಪಿಸ್ತಾ ಇದ್ದಾರೆ. ಆ ಮೀಟಿಂಗ್ ಆಗಿದ್ದು ನಿಜ, ಇವ್ರು ಬರದೇ ಇರುವಂಥದ್ದು ನಿಜ. ಆದರೆ ಒಳಗೇನಾಯಿತು? ಆ ಸತ್ಯಾಸತ್ಯತೆಯನ್ನ ಖುದ್ದು ಧನ್ಕರ್ ಅವರು ಹೇಳಬೇಕು ಅಥವಾ ಬಿಜೆಪಿ ನಾಯಕರು ಹೇಳಬೇಕು. 3ನೇ ಕಾರಣ, ಕೇಂದ್ರ ಸರ್ಕಾರಕ್ಕೆ ಇವರು ರಾಜೀನಾಮೆ ಕೊಡ್ತಾರೆ ಅನ್ನೋದು ಗೊತ್ತಿದ್ರೂ ಕೂಡ ಸೈಲೆಂಟ್ ಆಗಿದ್ರು. ಕೊನೆ ಪಕ್ಷ ಈ ರಾಜೀನಾಮೆ ಹಿಂಪಡೆಯುವಂತೆ ಅಂದರೆ ಆ ನಿರ್ಧಾರವನ್ನ ಮರುಪರಿಶೀಲಿಸುವಂತೆ ಮನವೊಲಿಸುವಂತಹ ಪ್ರಯತ್ನವನ್ನ ಬಿಜೆಪಿ ನಾಯಕರು ಕೇಂದ್ರ ಸರ್ಕಾರ ಮಾಡಬೇಕು ಅಂತ ಕಾಂಗ್ರೆಸ್ನ ಸದನದ ಉಪನಾಯಕ ಗೌರವ್ ಗೊಗೊಯ್ ಅವರು ಕೂಡ ಒತ್ತಾಯ ಪಡಿಸ್ತಿದ್ದಾರೆ. ಈ 3 ಕಾರಣಗಳಿಂದಾಗಿ ಎಲ್ಲೋ ಒಂದು ಕಡೆ ಬಿಜೆಪಿಯ ಒತ್ತಡ ಇತ್ತು, ಮಗದೊಂದಿತ್ತು. ಆದರೆ ಏಕಾಏಕಿ ರಿಸೈನ್ ಮಾಡಿದ್ದು ಮಾತ್ರ ಸಾಕಷ್ಟು ಕುತೂಹಲ ಮತ್ತು ಅನುಮಾನ ಹುಟ್ಟಿಸುವಂತಿದೆ. ವಿಶೇಷ ಅಂದರೆ ಈ ಹಿಂದೆ ನಮ್ಮ ಕರ್ನಾಟಕದ BD ಜತ್ತಿಯವರು ಇದೇ ಸ್ಥಾನದಿಂದಲೂ ಕೂಡ ಏಕಾಏಕಿ ರಾಜೀನಾಮೆ ಕೊಟ್ಟು ಬರಬೇಕಾಯಿತು. ಈಗ ನೋಡಿ ಯಾರೆಲ್ಲ ಇದ್ದಾರೆ. ಮೊದಲಿಗೆ ದಳಪತಿಗೆ ಒಂದು ಅವಕಾಶ ಸಿಗುತ್ತೆ. ದಳಪತಿ ಅಂದರೆ ಜನತಾದಳ ಯುನೈಟೆಡ್ನ ಈಗಾಗಲೇ ಇದೇ ರಾಜ್ಯಸಭೆಯ ಉಪಸಭಾಪತಿಯಾಗಿ ಕೆಲಸ ಮಾಡ್ತಿರುವಂತಹ 2018ರಿಂದಲೂ ಕೂಡ ಅವರೇ ಇದ್ದಾರೆ, ಹರಿವಂಶ್ ನಾರಾಯಣ್ ಸಿಂಗ್ ಅವರು ಈಗಾಗಲೇ ಸರ್ಕಾರದ ವಿಶ್ವಾಸವನ್ನು ಗಳಿಸಿದ್ದಾರೆ. ಸಾಕಷ್ಟು NDA ಕೂಟ ಪೂರ್ತಿ ಅವರನ್ನು ಒಪ್ಪುವಂತಹ ಸಾಧ್ಯತೆ ಇದೆ. ಒಂದು ಕಡೆ ಬಿಹಾರದಲ್ಲಿ ಮೈತ್ರಿ ಕೂಡ ಇದೆ. ಆ ಮೈತ್ರಿ
ಮತ್ತು 2025-26 ಬಿಹಾರ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಏನು ಬೇಕಾದರೂ ಆಗಬಹುದು. ಆ ಸಂದರ್ಭದಲ್ಲಿ ಮೊದಲ ಆಯ್ಕೆಯಾಗಿ ದಳಪತಿ ಹರಿವಂಶ್ ಸಿಂಗ್ ಅವರು ಮೊದಲ ರೇಸ್ನಲ್ಲಿ ಮೊದಲಿಗೆ ಇದ್ದಾರೆ. ಎರಡನೇ ಹೆಸರು ಇದೇ JDU ಮುಖ್ಯಸ್ಥ ನಿತೀಶ್ ಕುಮಾರ್ ಅವರು. ಈಗ ಮೈತ್ರಿ ಆಗಿದೆ ಬಿಹಾರದಲ್ಲಿ. ರಿಸಲ್ಟ್ ಏನೋ ವ್ಯತ್ಯಾಸಗಳಾಗುವಂತಹ ಸಾಧ್ಯತೆಗಳಿದೆ. BJP ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಬಹುದು, ಸರಳ ಬಹುಮತ ಸಿಗಬಹುದು ಅನ್ನೋದು BJP ಲೆಕ್ಕಾಚಾರ. ಕಾರಣ ಆಪರೇಷನ್ ಸಿಂಧೂರ್ ಅನ್ನುವಂಥದ್ದು ಅವರ ಒಂದು ಸಾಲಿನ ಉತ್ತರ. ಆ ಕಾರಣಕ್ಕೋಸ್ಕರನೇ ಆಗ CM ಸ್ಥಾನ ಅವರು ಕೊಡೋದಕ್ಕಾಗೋದಿಲ್ಲ. ಎಲ್ಲಕ್ಕಿಂತಲೂ ಮಿಗಿಲಾಗಿ ವಯಸ್ಸಾಗಿದೆ. ಆ ಕಾರಣಕ್ಕೋಸ್ಕರನೇ ಅವರನ್ನ ಸೈಲೆಂಟ್ ಆಗಿ ಜಾಣ್ಮೆಯಿಂದ ಕರ್ಕೊಂಡ್ಬಂದು ರಾಜ್ಯಸಭೆಯ ಸಭಾಪತಿಯ ಸ್ಥಾನದಲ್ಲಿ ಕೂರಿಸಬಹುದು ಅನ್ನೋ ಲೆಕ್ಕಾಚಾರ ಕೂಡ ಇದೆ ಅನ್ನುವಂಥದ್ದು ಸುದ್ದಿ. ಮೂರನೇ ಹೆಸರು ಕಾಂಗ್ರೆಸ್ನ ಸಂಸದ ಶಶಿ ತರೂರ್ ಅವರ ಹೆಸರು ಕೂಡ ಕೇಳ್ತಿದೆ. ಎಲ್ಲೋ ಒಂದು ಕಡೆ ಈಗಾಗಲೇ ಅವರು BJPಯತ್ತ ಸಂಪೂರ್ಣವಾಗಿ ವಾಲಿ ಬಿಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಜೊತೆಯಲ್ಲಿ ಅವರಿಗೆ ಒಂದು ಅವಕಾಶ ಮಾಡಿಕೊಡೋದಾದ್ರೆ BJP ಮತ್ತು ಮೋದಿ ನಾಯಕತ್ವಕ್ಕೆ ಬೇರೆ ಸಂದೇಶ ಕೂಡ ಜನರಲ್ಲಿ ರವಾನೆ ಆಗುತ್ತೆ. ಅರೆ, ವಿಪಕ್ಷದಲ್ಲಿರುವಂತಹ ನಾಯಕರನ್ನು ತಂದು ಅದೇ ಏಕಾಗ್ರೀವವಾಗಿ ಯಾರ ವಿರೋಧವೂ ಇಲ್ಲದೆ ಸಭಾಪತಿಯ ಸ್ಥಾನದಲ್ಲಿ ಕೂರಿಸಿದ್ದಾರೆ, ಬುದ್ಧಿವಂತನನ್ನು ಕೂರಿಸಿದ್ದಾರೆ ಅನ್ನುವಂತಹ ಚರ್ಚೆ ಕೂಡ ನಡೆಯುತ್ತೆ ಶಶಿ ತರೂರ್ ಅವರ ಕಾರಣಕ್ಕೆ. ಅವ್ರನ್ನ ಬಿಟ್ಟರೆ ಇನ್ನು ಇಬ್ಬರ ಹೆಸರು ಬರಬಹುದು. ಅದು ರಾಜ್ಯದ ನಾಯಕರು. ಮೇಲ್ನೋಟಕ್ಕೆ ದೇವೇಗೌಡರ ಹೆಸರು ಕೂಡ ಹರಿದಾಡ್ತಿದೆ. ರಾಜ್ಯಸಭೆಯ ಸದಸ್ಯರಿದ್ದಾರೆ, ಹೇಳಿ ಕೇಳಿ ಮಾಜಿ ಪ್ರಧಾನಿ ಇದ್ದಾರೆ, ಅತ್ಯುನ್ನತ ಅಧಿಕಾರವನ್ನು ಅನುಭವಿಸಿ ಬಂದಿದ್ದಾರೆ, ಅತ್ಯಂತ ಅನುಭವಿ ಇದ್ದಾರೆ. ಅವರಿಗೂ ಕೂಡ ರಾಜ್ಯಸಭೆಯ ಸಭಾಪತಿಯ ಸ್ಥಾನದಲ್ಲಿ ಕೂರಿಸುವಂತಹ ಲೆಕ್ಕಾಚಾರಗಳು ನಡೀಬಹುದು. ಇದನ್ನು ಬಿಟ್ಟರೆ ಯಡಿಯೂರಪ್ಪ ಅವರ ಲೆಕ್ಕಾಚಾರ ಬರುತ್ತೆ. ಯಾಕೆ? ಇಡೀ ದೇಶದಲ್ಲಿ ರಾಜ್ಯಾಧ್ಯಕ್ಷರನ್ನ ಎಲ್ಲ ರಾಜ್ಯಗಳಲ್ಲೂ ಆಯ್ಕೆ ಮಾಡಿದ್ರು, ಆದರೆ ಒಂದು ರಾಜ್ಯ ಕಗ್ಗಂಟಾಯಿತು. ಕಾರಣ ಯಡಿಯೂರಪ್ಪ ಅವರು. ಭವಿಷ್ಯದ ಮೈತ್ರಿಯ ಕಾರಣಕ್ಕೆ ಕುಮಾರಸ್ವಾಮಿ ಅವ್ರಿಗೂ ಕೂಡ BJPಯ BL ಸಂತೋಷ್ ಅವರ ಬಣಕ್ಕೂ ಕೂಡ ಕಗ್ಗಂಟಾಗಿರುವಂತಹ ಏಕೈಕ ನಾಯಕ ಅದು ಯಡಿಯೂರಪ್ಪ. ಒಂದು ವೇಳೆ ರಾಘವೇಂದ್ರ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ವಿಜೇಂದ್ರ ಅವರನ್ನು ಕೇಂದ್ರಕ್ಕೆ ಕರೆಸ್ಕೊಳ್ಳುವಂಥದ್ದು ಈ ಥರದ್ದೇನೋ ಲೆಕ್ಕಾಚಾರ ಇದೆ. ಇದರ ಮಧ್ಯೆ ಯಡಿಯೂರಪ್ಪ ಅವರನ್ನೇ ರಾಜ್ಯಸಭೆಯ ಸಭಾಪತಿಯ ಸ್ಥಾನದಲ್ಲಿ ಕೂರಿಸಿಬಿಟ್ರೆ ಎಷ್ಟು ಸಮಸ್ಯೆ ಬಗೆಹರಿಯುತ್ತೆ ಅಂದರೆ, ರಾಜ್ಯಾಧ್ಯಕ್ಷರನ್ನ ಯಾರನ್ನು ಬೇಕಾದ್ರೂ ಮಾಡ್ಕೋಬಹುದು. ಜೊತೆಯಲ್ಲಿ ಕುಮಾರಸ್ವಾಮಿ ಅವರ ಒತ್ತಡ ಏನಿದೆ ಅದಕ್ಕೂ ಕೂಡ ಮಣಿದಂತಾಗತ್ತೆ. ಆಗ ಮೈತ್ರಿಯಲ್ಲಿ JDS ಹಿಡಿತ ಸಾಧಿಸುತ್ತೆ. BJPಯ ಇನ್ನುಳಿದ ನಾಯಕರ ಲೆಕ್ಕಾಚಾರಗಳು ಖುಷಿ ಆಗ್ತವೆ. ಈ ಎಲ್ಲ ಅಂಶಗಳನ್ನು ನೋಡಿದಾಗ ದಳಪತಿ ಹರಿವಂಶ್ ಸಿಂಗ್ ಅವರು ಒಂದನೇ ಆಯ್ಕೆ. ಆದರೆ ಎರಡನೇ ರೇಸ್ನಲ್ಲಿರುವಂಥದ್ದು ನಿತೀಶ್ ಕುಮಾರ್ ಅವರು, ಮೂರನೆಯದ್ದು ಶಶಿ ತರೂರ್ ಅವರು, ನಾಲ್ಕನೆಯದ್ದು ದೇವೇಗೌಡರು, ಐದನೆಯದ್ದು ಯಡಿಯೂರಪ್ಪ ಅವರು. ಹೀಗೆ ಸಾಲು ಬೆಳೀತಾ ಇದೆ. ಆದರೆ ಈ ಎಲ್ಲ ಅಂಶಗಳನ್ನು ಮತ್ತು ರಾಜಕೀಯ ವ್ಯತ್ಯಾಸಗಳನ್ನು, ಧ್ರುವೀಕರಣಗಳನ್ನು ನೋಡಿಕೊಂಡಾಗ ರಾಜ್ಯಸಭೆಯ ಸಭಾಪತಿಯ ಸ್ಥಾನಕ್ಕೆ ಯಾರು ಬಂದು ಕೂರಬಹುದು? ಕನ್ನಡಿಗರು ಕೋರ್ತಾರ? ಕಮೆಂಟ್ ಮಾಡಿ.